ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ಇದು ನಿನ್ನೆಯ ವಿಡಿಯೋನೇ ಕಂಟಿನ್ಯೂ ಆಗಿದೆ. ಯಾಕೆಂದರೆ ನಾವು ಒಳಗಡೆ ಟೌನಿಗೆಲ್ಲ ಹೋಗಿದ್ದು ಅದೆಲ್ಲನೂ ನಿನ್ನೆ ಹಾಕೋಕ್ಕಾಗಲಿಲ್ಲ. ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ, ನೋಡೋಕೆ ನಿಮಗೂ ಬೋರ್ ಆಗುತ್ತೆ ಅಂತ. ಸೊ ಇಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಲ್ಲೇ ಹೊರಟಾಗ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ನಿಯರೇ ಇದೆ ಇದು ಕಾಮತ್ ಕಾಂಡಿಮೆಂಟ್ಸ್ ಅಂತ. ಸೊ ಅಲ್ಲಿ ಸ್ವಲ್ಪ ಫಿಶ್ ಫುಡ್ ಅಲ್ಲಿ ಸಿಗುತ್ತೆ. ಸೊ ಹಂಗಾಗಿ ಫಿಶ್ ಫುಡ್ ಎಲ್ಲ ತೊಗೊಂಡ್ವಿ. ಹೇಗೋ ಅಲ್ಲಿ ತಗೊಳಕ್ಕೆ ಹೋಗಿದ್ವಲ್ಲ, ಸೊ ನನಗೂ ಅಲ್ಲಿ ನೋಡಿದ್ಮೇಲೆ ತಿಂಡಿ ಐಟಮ್ ಇಷ್ಟ ಆಯಿತು. ಸೊ ಅಲ್ಲದೆ ನನ್ನ ಮಗನಿಗೂ ಕಟ್ಟಲಿಕ್ಕಾಗುತ್ತೆ ಅಂತೇಳಿ ನಾನು ಒಂದು ಪ್ಯಾಕೆಟ್ ತೊಗೊಂಡೆ. ಕೋಡುಬಳೆ ತೊಗೊಂಡೆ, ಚೆನ್ನಾಗಿರುತ್ತಲ್ಲಿ ಕೋಡುಬಳೆ ಎಲ್ಲನೂ ತೊಗೊಂಡೆ. ನೀವು ಯಾರು ಇದ್ರ ಭದ್ರಾವತಿ ನಿಯರ್ ಇದ್ದರೆ ಬೇಕಾದ್ರೆ ತೊಗೋಬೋದು, ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ. ಹಾಗೆ ನನ್ನ ಹಸ್ಬೆಂಡು ಡೇಟ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಪ್ರೀವಿಯಸ್ಸಾಗಿ ತೊಗೊಂಬಂದಿದ್ವಿ ಒಂದು ಫಿಶ್ ಫುಡ್ಡು, ಅದು ಯಾಕೋ ಸರಿ ಹೋಗಲಿಲ್ಲ, ಫಿಶ್ಶಿಗೆ ಆರೋಗ್ಯ ಹಾಳಾಗ್ತಿತ್ತು. ಸೊ ಹಂಗಾಗಿ ಬೇರೆ ತೊಗೊಂಬರೋಣ ಅಂತೇಳಿ ತಂದಿದ್ವಿ. ಇದು ಚೆನ್ನಾಗಿತ್ತು ಫಿಶ್ ಫುಡ್ಡು, ಡೇಟ್ ಎಲ್ಲ ಸರಿ ಇತ್ತು. ಹಾಗೆ ನೋಡಿ, ಇದು ಸಿಂಪಲ್ಲಾಗಿ ಒಂದು ಕ್ಲಿಪ್ ತಗೊಂಡೆ. ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು, ಚಿಪ್ಸು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಅಫೋರ್ಡಬಲ್ ಆಗಿರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಂಗಡಿಗೆ ಸಾಮಾನು ಕಟ್ಲಿಕ್ಕೆ ಕೊಟ್ಟೋಗಿದ್ವಿ. ನಾವು ಮೆಡಿಕಲ್ ಶಾಪಿಗೆ ಹೋಗಿದ್ವಿ. ಫಿಶ್ಶಿಗೆ ಸ್ವಲ್ಪ ಮೆಡಿಷನ್ ತರಬೇಕಿತ್ತು, ಹಂಗಾಗಿ ಮೆಡಿಕಲ್ ಶಾಪಿಗೆ ಹೋಗಿದ್ವಿ. ಸೊ ಆ ಮೆಡಿಕಲ್ ಶಾಪಲ್ಲಿ ಮೆಡಿಷನ್ ಇರಲಿಲ್ಲ, ಅದು ಖಾಲಿ ಆಗಿಬಿಟ್ಟಿದೆ ಅಂತ ಅಂದರು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಹಾಗೆ ವಾಪಸ್ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಸಾಮಾನೆಲ್ಲ ಕಟ್ಟಿಟ್ಟಿದ್ರು. ಸ್ಕ್ಯಾನರು ಒಳಗಡೆ ಇತ್ತು. ಸೊ ಹಂಗಾಗಿ ಅವರು ಅಂಗಡಿ ಓನರ್ಗೆ ಕೊಟ್ಟರು, ನನ್ನ ಹಸ್ಬೆಂಡ್ ಸ್ಕ್ಯಾನ್ ಮಾಡಿಕೊಡೋಕ್ಕೆ. ಅವ್ರು ಸ್ಕ್ಯಾನ್ ಮಾಡಿಕೊಟ್ರು. ಇದು ಹೋಲ್ಸೇಲ್ ಅಂಗಡಿ ಆಗಿದೆ. ನೀವು ಯಾರು ನಿಯರ್ ಇದ್ದರೆ ಬೇಕಾದ್ರೆ ಹೋಗಿ ತೊಗೋಬೋದು. ಹೋಲ್ಸೇಲಲ್ಲಿ ಪ್ರೈಸಲ್ಲಿ ದಿನಸಿ ಐಟಮ್ಸ್ ಎಲ್ಲ ಕೊಡ್ತಾರೆ. ನಾವು ಆಲ್ಮೋಸ್ಟ್ ಕೆಲವೊಂದು ಟೈಮಲ್ಲಿ ಇಲ್ಲೇ ತೊಗೊಳ್ಳೋದು ದಿನಸಿ ಅಂಗಡಿಗೆಲ್ಲನೂ. ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ಇದೊಂದು ಸಿಂಪಲ್ಲಾಗಿ ತೆಗೆಯೋಣ ಅಂತೇಳಿ, ಇದು ನಮ್ಮ ಭದ್ರಾವತಿಲಿ ಕಟ್ಟಿರೋ ಸೇತುವೆ, ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೆ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಅಲ್ಲೇ ಹಣ್ಣಿನ ಅಂಗಡಿ ಇತ್ತು. ಸೊ ಅಲ್ಲಿ ನನ್ನ ಮಗನಿಗೆ ರಜಾ ಬೇರೆ ಮುಗ್ದಿದ್ದರಿಂದ ಸ್ಕೂಲಿಗೆ ಸ್ನ್ಯಾಕ್ಸ್ ಕಟ್ಟೋಕ್ಕೆಲ್ಲ ಬೇಕಾಗಿತ್ತು. ಹಂಗಾಗಿ ಒಂದು 4-5 ಥರದ ಹಣ್ಣುಗಳು ತೊಗೊಂಡು, ಸೇಬು, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಹೀಗೆ ಒಂದು 4-5 ಥರ ಹಣ್ಣು ತೊಗೊಂಡು ನಾವು ಹೊರಟ್ವಿ. ಓಕೆ ಫ್ರೆಂಡ್ಸ್, ಹಾಗೆ ನಿನ್ನೆ ಟೌನಿಂದ ಒಂದು 2 ಪ್ಯಾಕ್ ಮಶ್ರೂಮ್ ತಂದಿದ್ದೆ. ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ, ಹಾಗೆ ಇನ್ನೊಂದು ಮಶ್ರೂಮ್ ಹಾಗೆ ಡ್ರೈ ಮಾಡ್ಕೊಳ್ಳೋಣ ಅಂಥೇಳಿ. ಅದಾದಮೇಲೆ ಸ್ವಲ್ಪ ಫಿಶ್ಶಿಂದು ಫುಡ್ ಬೇಕಾಗಿತ್ತು. ಸೊ ಹಂಗಾಗಿ ಫಿಶ್ ಫುಡ್ ಕೂಡ ತೊಗೊಂಬಂದೆ. ಹಾಗೆ ಈಗ ನನ್ನ ಮಗನ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಬಂದೆ. ಇದೊಂದು 1/2 kg ಇದೆ ಅನ್ಕೋತೀನಿ. ಅಷ್ಟೇ, ಸದ್ಯಕ್ಕೆ ಇಷ್ಟು ತೊಗೊಬಂದೆ. ಹಾಗೆಯೇ ಮನೆಗೆ ಸ್ವಲ್ಪ ರೇಷನ್ ಬೇಕಾಗಿತ್ತು, ಆ ಅಂಗಡಿಗೆ ಸೇರಿಸಿ ಸ್ವಲ್ಪ ರೇಷನ್ ತೊಗೊಂಬಂದ್ವಿ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಮಶ್ರೂಮ್ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನಿಮಗೂ ಮಶ್ರೂಮ್ ಕ್ಲೀನ್ ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡು ಬಂದೆ. ನಾನು ನೋಡಿ ಆಲ್ರೆಡಿ ಇಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅವನಲ್ಲಿ ನೀಟಾಗಿ ಹೀಗೆ ತಕ್ಕೊಂಡ್ರೆ ಮೇಲ್ಗಡೆ ಈ ರೀತಿ ಸಿಪ್ಪೆ ಬರುತ್ತೆ. ಹಿಂಗೆ ಈ ರೀತಿ ಅಂದರೆ ಸಾಕು, ಅದ್ರ ಮೇಲೆ ಈ ರೀತಿ ಸಿಪ್ಪೆ ಬರುತ್ತೆ, ಈ ರೀತಿ. ಸೊ ಇದನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಇದೆ ರೀ ಇದು. ಓಕೆ, ಹೀಗೆ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇದು ಹೀಗೆ ಕ್ಲೀನ್ ಮಾಡಿಕೊಂಡು ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದು ಏನಪ್ಪ ಅಂದರೆ ಸಣ್ಣಕ್ಕೆ ಕಟ್ ಮಾಡಿದ್ರೆ ಕೈಗೆ ಸಿಕ್ಕಲ್ಲ, ಬಾಯಿಗೂ ಸಿಕ್ಕಲ್ಲ. ಸೊ ಸ್ವಲ್ಪ ದಪ್ಪನಾಗೆ ಹಾಕೋಬೇಕು. ಬರೀ ಸೆಂಟ್ರಿಗೆ ಒಂದೇ ಒಂದು ಕಟ್ಟಿಂಗ್ ಕೊಟ್ಟರೆ ಸಾಕು. ತೀರಾ ಸಣ್ಣ ಮಾಡ್ತೀನಿ ಅಂದರೆ ಇದು ಬೇಯ್ಲಿಕ್ಕೆ ಆಗ್ತಿದ್ದಂಗೆ ಕರ್ಗೋಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಬರೀ ಸಿಂಗಲ್ ಕಟ್ ಮಾಡ್ಕೊತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಕ್ಲೀನ್ ಮಾಡೋದು ಮತ್ತು ನೋಡಿ, ಈ ಕಲರ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸಿಪ್ಪೆ ತೆಗೆದ್ಮೇಲೆ ಈ ಕಲರು, ಸಿಪ್ಪೆ ಇದ್ದಾಗ ಈ ಕಲರು ಡಿಫ್ರೆನ್ಸ್ ಗೊತ್ತಾಗ್ತು ಅಂತ ಅನ್ಕೋ.
ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬರೋದು ಬೆಳಗಿನ ವಿಡಿಯೋ ಆಗಿರುತ್ತೆ. ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡ್ತೀನಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಥರದ್ದು ಒಂದು ಮಸಾಲೆ ಮಾಡಿಕೊಂಡ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಪಲಾವು ಎಲ್ಲದನ್ನು ಕೂಡ ಮಾಡ್ಕೋಬೋದು. ಒಂದು 6ರಿಂದ 7 ಹಸಿಮೆಣಸು, ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1 ಇಂಚಷ್ಟು ಚಕ್ಕೆ, ಒಂದು 6ರಿಂದ 7 ಲವಂಗ, ಹಾಗೆ 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, ಇದಿಷ್ಟನ್ನು ಕೂಡ ಎಣ್ಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಆಗಲೇ ತೋರಿಸಿದ್ನಲ್ಲ ಆ ಮಸಾಲೆ ಹುರ್ಕೊಂಡಿದ್ದೀನಿ. ಸೊ ಹುರಿದಿರೋ ಮಸಾಲೆಗೆ 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೊಮೊಟೊ ಒಗ್ಗರಣೆಗೆ ಹಾಕ್ಕೊತೀನಿ. ಇದ್ರ ಜೊತೆ 2 ಈರುಳ್ಳಿ, ಸಣ್ಣದು 2 ಈರುಳ್ಳಿ. ರಾತ್ರಿ ಕಟ್ ಮಾಡೋ ತೋರಿಸ್ಲಿಲ್ಲ, ಸೊ ಹಂಗಾಗಿ ಬೆಳಿಗ್ಗೆ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ರಾತ್ರಿನೇ ಕಟ್ ಮಾಡಿಟ್ರೆ ಏನಾದ್ರು ಇದಾಗುತ್ತೇನೋ ಅಂತೇಳಿ ನಾನು ರಾತ್ರಿ ಕಟ್ ಮಾಡಲಿಲ್ಲ. ಇದು ಸೈಜು ಸಣ್ಣ ಇರೋದ್ರಿಂದ ನಾನು ಸಿಂಗಲ್ಲು ಕಟ್ಟಿಂಗ್ ಮಾಡಿಕೊಂಡೆ ಅಷ್ಟೇ. ಸೈಜ್ ಏನಾದ್ರು ಸ್ವಲ್ಪ ಮಶ್ರೂಮಿನ ದಪ್ಪ ಇತ್ತು ಅಂದರೆ 4 ಭಾಗ ಮಾಡಿಕೊಂಡ್ರೆ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಕೊಂಡೆ. ರಾತ್ರಿನೇ ಸಿಪ್ಪೆ ಬಿಡಿಸಿದ್ದೆ. ಹಾಗೆ ಹಿಂದೆ ಮುಂದೆ ತೊಟ್ಟೆಲ್ಲ ತೆಗ್ದಿರಲಿಲ್ಲ, ಈರುಳ್ಳಿದು ತೆಗಿಬಾರ್ದು ಅಂತಾರೆ. ಸೊ ಹಂಗಾಗಿ ನಾನು ತೆಗ್ದಿರಲಿಲ್ಲ. ಬೆಳಗ್ಗೆ ಎದ್ದು ಅದು ಸ್ವಲ್ಪ ತೊಳ್ಕೊಂಡು ಹಿಂದೆ ಮುಂದಿನ ತೊಟ್ಟೆಲ್ಲ ತೆಗೆದು, ಹಾಗೆ ಮಶ್ರೂಮ್ ಬಿರಿಯಾನಿಗೆ ಈರುಳ್ಳಿನೆಲ್ಲನೂ ನೀಟಾಗಿ ಹೆಚ್ಕೊಂಡೆ. ಹಾಗೆ ಒಗ್ಗರಣೆಗೆ ಟೊಮೊಟೊ ತೆಗ್ದಿಟ್ನಲ್ಲ, ಸೊ ಅದನ್ನು ಹಾಗೆ ಹೆಚ್ಕೊಂಡೆ. ಇನ್ನು ನೆಕ್ಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ, ಗ್ಯಾಸ್ ಹಚ್ಕೊಂಡು. ಸೊ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹೆಚ್ಕೊಂಡಿದ್ದು ಟೊಮೊಟೊ ಕೂಡ ಹಾಕೊಂಡು ಫ್ರೈ ಮಾಡಿಕೊಂಡು, ನೆಕ್ಸ್ಟು ರುಬ್ಬಿರೋ ಮಸಾಲೆ ಇತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡು 1 ರೌಂಡ್ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಹುರಿಯೋದೇನು ಬೇಡ, ಅದು ಹುರ್ಕೊಂಡಿರೋ ಮಸಾಲೆ ಆಗಿರೋದ್ರಿಂದ. ಸೊ ಇದಕ್ಕೆ ಬಿರಿಯಾನಿ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಸಿಗುತ್ತೋ ಸೊ ಅದನ್ನು ಹಾಕ್ಕೊಳ್ಳಿ. ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೋಬೇಕು ಚೆನ್ನಾಗಿ. ಸೊ ಮಿಕ್ಸ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮಶ್ರೂಮು ನೀಟಾಗಿ ಉಪ್ಪಲ್ಲಿ ನೆನೆ ಹಾಕಿದ್ದೆ. ನಾನು ವಿಡಿಯೋದಲ್ಲಿ ಹೇಳೋದು ಮರ್ತುಬಿಟ್ಟೆ. ಸೊ ಉಪ್ಪಿನ ನೀರೊಳಗೆ ಹಾಕ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಕುದಿಯಲಿಕ್ಕೆ ಇಟ್ಟಿದ್ದೆ. ಸೊ ನಾನು 1 ಪಾವಷ್ಟು ಅಕ್ಕಿ ತೊಗೊಂಡಿದ್ದೆ. ಅದನ್ನು ತೊಳೆದು ಇಟ್ಕೊಂಡಿದ್ದೆ, ಸ್ವಲ್ಪ ನೆನೆಲಿಕ್ಕೆ ಇಟ್ಟಿದ್ದೆ. ಸೊ ಅದನ್ನು ಹಾಕ್ಕೊಂಡು ಕುದಿಯೋ ನೀರಿಗೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಬೇಕಂದರೆ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಬೋದು. ಈ ಟೈಮ್ನಲ್ಲೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟು ಕುಕ್ಕರ್ ಮುಚ್ಚಿ 1ರಿಂದ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಮಶ್ರೂಮ್ ಬಿರಿಯಾನಿ ಸೂಪರಾಗಿ ರೆಡಿ ಆಗುತ್ತೆ ನೋಡಿ. ಹಾಗೆ ಇದು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ, ಕುಕ್ಕರಲ್ಲಿ ಮಾಡಿದ್ರೆ ಮೇಲೆ ಇರುತ್ತಲ್ಲ, ಸೊ ಹಂಗಾಗಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು. ಸೊ ಪ್ಲೇಟಿಗೆ ಸರ್ವ್ ಮಾಡಿದೆ. ಇದು ಮೊಸರು ಬಜ್ಜಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಮಗಂದು ಇವತ್ತಿಂದ ಸ್ಕೂಲ್ ಸ್ಟಾರ್ಟು. ಕ್ರಿಸ್ಮಸ್ ಲೀವ್ ಎಂಡ್ ಆಯಿತು. ಸೊ ತಿಂಡಿ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ ಕೂಡ ಹೊರಟರು. ಅವನಿಗೂ ತಿಂಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಟೈಮ್ ಆಗಿದೆ. ಸೊ ಅವನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದಾನೆ, ಇಲ್ಲಾಂದರೆ ಜಾಸ್ತಿ ಏನು ಗಾಡಿ ಓಡಾಡಲ್ಲ ಬಿಟ್ಟಿರೋದ್ರಿಂದ. ಸೊ ಹಂಗಾಗಿ ಮುಂದೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾನೆ ನಾನು ಬರೋ ತನಕ. ನಮ್ಮ ಅಂಗಡೀಲಿ ಎಷ್ಟೇ ಇದ್ರೂ ನಮ್ಮ ಮಕ್ಳುಗಳಿಗೆ ನಮ್ಮ ಅಂಗಡಿದು ಇಷ್ಟ ಆಗಲ್ಲ. ಸೊ ಅಲ್ಲಿ ದುಡ್ಡು ಇಸ್ಕೊಂಡು ಅವ್ರ ಅಂಗಡಿಗೆ ಹೋಗಿದ್ದಾರೆ ನೋಡಿ. ಬರಲಿ, ಬಸ್ ಅಲ್ಲಿ ಬರುತ್ತೆ. ಸೊ ಅಲ್ಲೇ ಹತ್ತಿಸ್ಬಿಟ್ಟು ಬಂದರೆ ಆಯಿತು. ಇನ್ನೊಂದು 5-10 ನಿಮಿಷ ಬಸ್ ಬರುತ್ತೆ. ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋ ರೋಡ್ ಇದು. ಅಲ್ಲೆಲ್ಲ ಸುಮಾರು ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗೋಕೆ ಕಾಯ್ತಾ ಇದ್ದಾರೆ. ಕುರ್ಕುರೆ ಸ್ಕೂಲಿಗೆ ತಗೊಂಡೋಗಂಗಿಲ್ವಾ? ಅವ ಆಂಟಿ ಕೇಳಿದ್ನಂತೆ, ಯಾವುದೋ ಸ್ವೀಟ್ ಐಟಮು, ಅವರು ಕುರ್ಕುರೆ ಕೊಟ್ರಂತೆ. ಕುರ್ಕುರೆ ಸ್ಕೂಲಿಗೆ ತೊಗೊಂಡೋಗಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಮನೆಗೆ ತಗೊಂಡೋಗು ಅಂತಿದ್ದಾನೆ ಮಗ. ಸೇ ಆಯ್. ಗಾರ್ಮೆಂಟ್ಸ್ಗೆ ಹೋಗೋರು ಬಸ್ಸು ಬಂತು.
ಮೊದಲೆಲ್ಲ ಫಸ್ಟು ಸ್ಕೂಲ್ ಬಸ್ ಬರ್ತಿತ್ತು, ಆಮೇಲೆ ಗಾರ್ಮೆಂಟ್ಸ್ ಬಸ್ ಬರ್ತಿತ್ತು. ಇವತ್ತು ಅವ್ರದ್ದೇ ಫಸ್ಟ್ ಬಂದಿದೆ. ಸ್ಕೂಲ್ ಬಸ್ಸು ಹಿಂದೆ ಬರ್ತಾ ಇದೆ ನೋಡಿ, ಅಲ್ಲಿ ಸೆಕೆಂಡ್ ಒನ್ ಬಸ್ಸು. ಓಕೆ, ಅವ್ನಿಗೆ ಅಟ್ಟಿಸ್ಬಿಟ್ಟು ಹೋಗ್ತೀನಿ ನಾನು. ಓಕೆ ಫ್ರೆಂಡ್ಸ್, ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದೆ. ಸೊ ನಮ್ಮದು ತಿಂಡಿ ಆಯಿತು. ನಿಮ್ಮದೆಲ್ಲರದ್ದು ತಿಂಡಿ ಆಯಿತಾ ಕಮೆಂಟಲ್ಲಿ ತಿಳಿಸಿ. ಸೊ ತಿಂಡಿ ಎಲ್ಲ ತಿಂದ್ಕೊಂಡಾಯಿತು. ಸೊ ಈಗ ಸ್ವಲ್ಪ ಮೋಸ್ಟ್ಲಿ ಹೊರಗಡೆ ಏನೋ ಬಿತ್ತು ಅನಿಸುತ್ತೆ, ನೋಡೋಣ ಇರಿ. ಹತ್ರಲ್ಲ ಪಕ್ಕದ ಮನೆಯದು ತೆಂಗಿನ ಗರಿ ಬಿತ್ತು ಅನ್ಕೊತೀನಿ. ಗಾಳಿ ಅಂತ ಸಿಕ್ಕಾಪಟ್ಟೆ ಗಾಳಿ ಇದೆ ನೋಡಿ. ತೆಂಗಿನ ಮರ ಗಡಿಯೆಲ್ಲ ಹೆಂಗೆ ಅಲ್ಲಾಡ್ತಿದ್ದಾವೆ. ಸೊ ಸಿಕ್ಕಾಪಟ್ಟೆ ಗಾಳಿ ಇದೆಯಲ್ಲ, ಸೊ ಹಂಗಾಗಿದೆ. ಒಣಗಿತ್ತೇನೋ ಬಿದ್ದುಬಿಟ್ಟಿದೆ. ಅದೇ ಜೋರಾಗಿ ಸೌಂಡ್ ಕೇಳಿಸ್ತಲ್ಲಿ. ಸೊ ಹಂಗಾಗಿ ಏನು ನೋಡೋಣ ಅಂತ ಬಂದೆ. ನಮ್ಮದು ಗಾಳಿ ಚೊಂಬು ಬಿದ್ದೋಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತು ಮನೆ ಹತ್ರನೇ ಒಂದಮ್ಮ ಪಾಪ ಕರ್ಚಿಫ್ಗಳನ್ನೆಲ್ಲ ಮಾರ್ಕೊಂಬಂದಿತ್ತು. ತೊಗೊಳ್ರಿ ಅಂತೇಳಿ ಬಂದು ಅಂಗಡಿ ಹತ್ರ ಕೂಗ್ತಾಯಿದ್ರು, ಅಕ್ಕ ಬಾರಕ್ಕ ಕರ್ಚಿಫು ಅಂತ. ಸೊ ನನಗೇನು ಬೇಡವಾಗಿತ್ತು. ಸೊ ಆ ಅಮ್ಮ ಪಾಪ ಕೇಳ್ಕೊತ ಇದ್ರ. ಸೊ ಹಂಗಾಗಿ ಇರಲಿ ಬಿಡು, ಏನಕ್ಕಾದರೂ ಬರುತ್ತೆ ಅಂತೇಳಿ ತಗೊಂಡೆ. ಹಂಗೂ ಆ ಅಮ್ಮ 100 ರೂಪಾಯಿಗೆ 5 ಅಂತ ಅಂದರು. 5 ಇಲ್ಲ 6 ಮಾಡಿಕೊಡಿ, ನಾನು ಮೊದಲೇ ತೊಗೊಂಡಿದ್ದೀನಿ, ಕೊಟ್ಟೋಗಿದ್ದಾರೆ ಅಂದೆ. ಸೊ ಇಲ್ಲಿ ಆಯ್ತು ಕಣಕ್ಕ ಅಂತೇಳಿ ಕೊಟ್ಟರು. ಸೈಜು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಸೊ ಅಡುಗೆ ಮನೆಗಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ಅಡುಗೆ ಮಾಡುವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ಬೋದು. ಹಾಗೆ ನನ್ನ ಮಗಗೆ ಲಂಚ್ ಬ್ಯಾಗಿಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ತೊಗೊಂಡೆ. ಚೆನ್ನಾಗಿದೆ, ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿದೆ, ಕಾಟನ್ ಇದೆ. ಸೊ ಅಡುಗೆ ಮನೆಗೂ ಯೂಸ್ ಮಾಡ್ಬೋದು, ಅಂದರೆ ಕ್ಲೀನಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿತ್ತು. ಸೊ ಹಂಗಾಗಿ ತೊಗೊಂಡೆ. ಒಂದೇ ಥರದ್ದೇ 2 ಕಲರ್ ಬಂದಿದೆ. ಇರಲಿ ಪರವಾಗಿಲ್ಲ, ಹೋಗಲಿ. ಪಾಪ ಅವರು ಬಿಸಿಲಲ್ಲೆಲ್ಲ ಎತ್ಕೊಂಡು ತಿರುಗ್ತಾರೆ ಇವನ್ನೆಲ್ಲನೂ. ಸೊ ನಮ್ಮ ಕಡೆಯಿಂದ ಸಹಾಯ ಆದಂಗೂ ಆಗುತ್ತೆ. ಈಗ ನಮಗೂ ಇದರ ಅವಶ್ಯಕತೆ ಇತ್ತು. ಸೊ ಇದೆ ಈ ಥರದ್ದು, ಬಟ್ ಸ್ವಲ್ಪ ಸಣ್ಣ ಇದೆ. ಸೊ ಹಂಗಾಗಿ ಇರಲಿ ಅಂತೇಳಿ, ಇದು ಸ್ವಲ್ಪ ಸೈಜ್ ದೊಡ್ಡ ಇದೆ, ಹಂಗಾಗಿ ಇರಲಿ ಅಂತೇಳಿ ತೊಗೊಂಡೆ. ಸ್ವಲ್ಪ ಎಕ್ಸ್ಟ್ರಾಸ್ ಎಲ್ಲ ಸೊ ನಾನು ಹೀಗೆ ಸಪ್ರೇಟಾಗಿ ಒಂದು ಬಕೆಟ್ ಹಾಕಿ ಇಟ್ಕೊಳ್ತೀನಿ. ಈ ಎಮರ್ಜೆನ್ಸಿ ಖಾಲಿ ಆಗಿರೋ ಅಂಥದ್ದನ್ನು ಮಾತ್ರ ಹಾಗೆ ಬಾಕ್ಸಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ಇವು ಎಮರ್ಜೆನ್ಸಿಗೆ ಬೇಡ. ಸೊ ಹಂಗಾಗಿ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಮುದ್ದೆ ಊಟ ಮಾಡೋದು ನಾನು ನನ್ನ ಮಗ ಕಡಿಮೆನೇ, ನನ್ನ ಹಸ್ಬೆಂಡೇ ಮುದ್ದೆ ಊಟ ಮಾಡೋದು. ಸೊ ಹಂಗಾಗಿ ನಾವು ರೆಡಿಮೇಡ್ ಪೌಡ್ರೆ ತರ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದನ್ನು ಫ್ರಿಜ್ಜಿಗೆ ಇಟ್ಕೊಂಡ್ಬಿಟ್ರೆ ಸೇಫು. ಸ್ವಲ್ಪ ಈ ಕಾಳುಗಳೆಲ್ಲ ಹುಳಾಗ್ಬಿಡ್ತವೆ, ಈ ಕಡಲೆಕಾಳು ಆ ಥರದವೆಲ್ಲ. ಸೊ ಹಂಗಾಗಿ ಕೆಲವೊಂದನ್ನು ನಾನು ತಗೊಂಡೋಗಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ಇಲ್ಲಿ ಏನು ಸಾಧ್ಯನೋ ಅಷ್ಟು ಮಾತ್ರ ಇಟ್ಕೊಳ್ತೀನಿ ಅಷ್ಟೇ. ಸೊ ಇದು ಹುರುಳಿಕಾಳು ಇದೊಂದು ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಈ ಹುರುಳಿಕಾಳು ಹೊರಗಡೆ ಇಟ್ಟರೆ ಬೇಗ ಹುಳ ಆಗಿಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ಯಾವಾಗಲೂ ಹುರುಳಿಕಾಳಾಗಲಿ ಕಡಲೆ ಕಾಳಾಗಲಿ ಬೇಗ ಹುಳ ಆಗಿಬಿಡ್ತವೆ. ಹಂಗಾಗಿ ಫ್ರಿಜ್ಜಿಗೆ ಜೋಡಿಸ್ಕೊಂಡು ತಿನ್ನೋದೇನ. ಹುರುಳಿಕಾಳೆಲ್ಲ ಅಂಗಡಿಲೇನು ಮಾರಲ್ಲ ಗೈಸ್. ಹುರುಳಿಕಾಳನ್ನೆಲ್ಲ ಅಂಗಡೀಲಿ ಮಾರಲ್ಲ. ಯಾಕೆಂದರೆ ಇಲ್ಲಿ ಯಾರು ಆಲ್ಮೋಸ್ಟ್ ಆಲು
ಎಲ್ಲ ಕೆಲ್ಸಕ್ಕೆ ಹೋಗೋರಾಗಿರೋದ್ರಿಂದ ಇಲ್ಲಿ ಹುಳಿಕಾಳನ್ನ ಯಾರು ಕೇಳಲ್ಲ, ಅದು ಇಟ್ಟರೆ ಸುಮ್ಮನೆ ಹುಳ ಆಗುತ್ತೆ. ಸೊ ಹಂಗಾಗಿ ನಾನು ಮನೆಗೆ ಎಷ್ಟು ಬೇಕೋ ಹುಳಿಕಾಳು ಅಷ್ಟು ಮಾತ್ರ ತರಿಸ್ಕೊತೀನಿ, ಅಂಗಡಿಲೇನು ಮಾರಲ್ಲ. ಸೊ ಹಂಗಾಗಿ ಅದಕ್ಕೆ ಹುಳ ಆಗ್ಬಿಡುತ್ತಲ್ಲ ಅಂತೇಳಿ ಕಡಲೆಕಾಳು ಹೊಗೆ ಹುಳಿಕಾಳು ಫ್ರಿಜ್ಜಿಗೆ ಇಟ್ಕೊಂಡೆ. ಉಳಿದಿದ್ದೆಲ್ಲ ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ, ಖಾಲಿ ಆದಾಗ ರೀಫಿಲ್ ಮಾಡ್ಕೊತೀನಿ ಅಷ್ಟೇ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.